ನಮಸ್ತೆ ಗಾಯ್ಸ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಮ್ಮ ಬನ್ನೂರು ಬಂಡಿ ಜಾತ್ರೆ ಅಂಗವಾಗಿ ಬನ್ನೂರಿನಲ್ಲಿಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ನಮ್ಮ ಮಹಿಳಾ ಮಣಿಗಳು ಎಲ್ಲ ಸಿದ್ಧವಾಗಿ ತಯಾರಾಗಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಬನ್ನಿ ಎಲ್ಲ ಯಾವ್ಯಾವ ಥರ ಯಾವ್ಯಾವ ಡಿಸೈನಲ್ಲಿ ಬಿಡ್ತಾರೆ ಅಂತ ನೋಡ್ಕೊಂಬರೋಣ ಗಾಯ್ಸ್. ಅಕ್ಕ ನೋಡಿಲ್ಲಿ ಗುರು, ನಮ್ಮ ಅಕ್ಕವರು ಸೀದಾ ಕಾಲೇಜಿಂದ ಬಂದ್ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ID ಕಾರ್ಡಲ್ಲೇ ಹೆಂಗೆ ವೃತ್ತ ಹಾಕೋತಾ ಇದ್ದಾರೆ ಅಂತ. ಎಂತೆಂಥ ಟ್ಯಾಲೆಂಟ್ ಗುರು ನಮ್ಮ ಹೆಣ್ಮಕ್ಳದು, ಒಂದೊಂದು ಮುತ್ತುಗಳು. ರಂಗೋಲಿ ಸ್ಪರ್ಧೆಯ ಕಾಲಾವಕಾಶ ಬರೀ ಅರ್ಧ ಗಂಟೆ ಅಂತ ಹೇಳಿರೋ ಕಾರಣದಿಂದ ಎಲ್ಲ ನಮ್ಮ ರಂಗೋಲಿ ಸ್ಪರ್ಧಿಗಳು ತುಂಬ ಆತರದಿಂದ ಬಿಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಎಷ್ಟೆಷ್ಟು ಬೇಗ ಬಿಡ್ತಾ ಇದ್ದಾರೆ. ನೀ ಯಾಕ್ಲ ಬತ್ತೀಯಾ ಬಡಿದೆ ಬಿಡಿಸ್ತೇನೋ ಇವನು ಕ್ಯಾಮೆ ಕೂಡ ಹೋಗಪ್ಪ. ನೀವು ರಂಗೋಲಿ ಬಿಡು. ಗಮನಕ್ಕೆ ಈ ಸ್ಪರ್ಧೆ ಇಲ್ಲಿ ಬರಲ್ಲ ನೋಡಿ. ನಾವು ಮೊದಲೇ ನೋಡಿದಾಗೆ ID ಕಾರ್ಡಲ್ಲಿ ಮಾರ್ಕ್ ಹಾಕಿ ವೃತ್ತ ಹಾಕೊಂಡ್ರು ಸಹ ರಂಗೋಲಿ ಎಷ್ಟು ಅಚ್ಚುಕಟ್ಟಾಗಿ ಈಗ ಫಿಲಪ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು ನೀವಿಲ್ಲಿ. ಎಲ್ಲ ಸುಮಾರು ಆಲ್ಮೋಸ್ಟು 70% ಮುಗಿಸಿದ್ದಾರೆ. ವೀಕ್ಷಕರು ಕೂಡ ನೋಡ್ತಾ ಇದ್ದಾರೆ ಸುತ್ತ ನಿಂತ್ಕೊಂಡು. ಸೊ ನನಗೂ ಮಾಡೋಕ್ಕೆ ಕೆಲಸ ಇಲ್ಲ, ಮಧ್ಯ ಬಂದ್ಬಿಟ್ಟು ನಿಂತ್ಕೊಂಡು ಒಂದು ಸಾಂಗ್ ಆಡ್ಕೊಂಡು ಸುತ್ತ ವಿಡಿಯೋ ಮಾಡ್ತಾ ನಿಂತವ್ನು ಇವರು. ಮೋದಿಜಿಯವರ ಕಮಲಕ್ಕೆ ಮೊದಲೇ ಸ್ಥಾನ. ಸೊ ಗೈಸ್, ಫೈನಲಿ ರಂಗೋಲಿ ಸ್ಪರ್ಧೆ ಮುಕ್ತಾಯಗೊಂಡಿದೆ. ಎಲ್ಲ ತಮ್ಮ ತಮ್ಮ ಅಂಕಣದ ಮುಂದೆ ನಿಂತಿದ್ದಾರೆ. ಇನ್ನೇನು ಜಡ್ಜ್ಗಳು ಬಂದು ಜಡ್ಜ್ ಮಾಡುವ ಸಮಯ. ಸೊ ಗೈಸ್, ವಿಶೇಷವಾದ ಬಹುಮಾನ ಏನಕ್ಕಪ್ಪ ಅಂದರೆ, ನೋಡ್ತಾ ಇದ್ರಲ್ಲ, ಈ ಹುಡುಗಿ ಈ ವಯಸ್ಸಿಗೆ ನಾನು ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂತ ಒಂದು ಹುಮ್ಮಸ್ಸಿನಿಂದ ಬಂದು ಇಲ್ಲಿ ರಂಗೋಲಿಯನ್ನು ಬಿಡಿಸಿ ನಿಂತಿದೆಯಲ್ಲ. ಈ ವಯಸ್ಸಲ್ಲಿ ನಮಗೆ ಚಡ್ಡಿ ಹಾಕೋಣಕ್ಕೂ ಗೊತ್ತಿರಲಿಲ್ಲ ಗುರು. ಇವಾಗಿನ ಮಕ್ಕಳು ತುಂಬ ಫಾಸ್ಟ್ ಆಗಿದ್ದಾರೆ. ನಮ್ಮ ಜಡ್ಜ್ಗಳು ಇಲ್ಲಿ ಜಡ್ಜ್ಮೆಂಟ್ ಮಾಡ್ತವ್ರೆ. ಏನೋ ಚಮ್ಮ ರಂಗೋಲಿ ಹಿಂಗ್ ಬಿಟ್ಬಿಟ್ಟಿದ್ಯಾ? ಸಕಾದಾಗ್ಬಿಟ್ಟಿದ್ಯಾ ಬಿಡು. ಸುತ್ತ 4 ನಿಂಬೆಹಣ್ಣು ಮರ್ಬಿಡ್ಕಿಲ್ವಾ? ಶಿಷ್ಯ, ನೀನೇ ಬಿಟ್ಟಿರೋದಿದ್ದ ರಂಗೋಲಿ ಚೆನ್ನಾಗಿ ಬಿಟ್ಟಿದ್ಯಾ ಕಣ. ನಮ್ಮ ಹುಡುಗ ಇಲ್ಲೊಂದು ರಂಗೋಲಿ ಬಿಟ್ಟವನೆ. ಸೊ ಗಾಯ್ಸ್, ನಮ್ಮ ಮೈನ್ ಜಡ್ಜ್ ಮಹೇಶ್ ನಾಯಕ್ ಅವರು ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲೇನೋ ರಂಗೋಲಿ ಸ್ಪರ್ಧೆ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇದರ ಜೊತೆಗೆ ನಮ್ಮ ಬನ್ನೂರಿನ ರತ್ನಮಾಲ್ ಥಿಯೇಟರ್ ಮುಂದೆ ಇಂದು ಬನ್ನೂರಿನ ಬಂಡಿ ಜಾತ್ರೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ರಾಸುಗಳಿಗೆ ನಮ್ಮ ರಾಹುಲ್ ಗೌಡ ಮತ್ತು ಸುನಿಲ್ ಬೋಸ್, ನಮ್ಮ ಚಾಮರಾಜನಗರ ಕ್ಷೇತ್ರದ ಸಂಸದರಾದಂತಹ ಸುನಿಲ್ ಬೋಸ್ ಅವರ ನೇತೃತ್ವದಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ರಾಹುಲ್ ಗೌಡ ಅವರು ಹಮ್ಮಿಕೊಂಡಿದ್ದಾರೆ. ನಡೀರಿ, ಅಲ್ಲೂ ಹೋಗೋಣ, ವಿಡಿಯೋ ಮಾಡೋಣ. ರೈತರ ಕಾರ್ಯಕ್ರಮ ನಮ್ಮೆಲ್ಲರ ಕಾರ್ಯಕ್ರಮ. ಜೈ ಅನ್ನದಾತ. ಸೊ ಗೈಸ್, ಬಸ್ ಸ್ಟ್ಯಾಂಡಿಂದ ನಾವು ಸೀದಾ ಇವಾಗ ರತ್ನಮಾಲ್ ಥಿಯೇಟ್ರ್ ಕಡೆ ಹೋಗ್ತಾ ಇದ್ವಿ. ಬನ್ನಿ, ಅಲ್ಲಿನ ವಾತಾವರಣ ಹೆಂಗಿದೆ ಅಂತ ನೋಡೋಣ. ಗಾಯ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಕೊನೆಗೂ ನಾವು ರತ್ನಮಾಲ್ ಕಡೆ ಬಂದೀವಿ. ಇಲ್ಲಿ ನೋಡಿದ್ರೆ ಜನ ಆಗಲೇ ತುಂಬ ನೆರೆದಿದ್ದಾರೆ. ಇಲ್ಲಿ ನಮ್ಮ ಚಾಮರಾಜನಗರ ಕ್ಷೇತ್ರದ ಸಂಸದರಾದಂಥ ಸುನಿಲ್ ಬೋಸ್ ಅವರು ಮತ್ತು ನಮ್ಮ ಬೇಬಿ ಬೆಟ್ಟದ ಗುರುಗಳಾದಂತಹ ಶಿವಬಸವ ಸ್ವಾಮೀಜಿಯವರು ಮತ್ತು ನಮ್ಮ ಕ್ಷೇತ್ರದ ಹಳೆಯ ಮಾಜಿ ಶಾಸಕಿಯಾದ ಶ್ರೀಮತಿ ಸುನೀತಾ ವೀರಪ್ಪಗೌಡರವರು ಮತ್ತು ಇನ್ನು ಬನ್ನೂರಿನ ಹಲವಾರು ಹಿರಿಯ ಯಜಮಾನರುಗಳು ತುಂಬ
ಅಚ್ಚುಕಟ್ಟಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ನೋಡ್ಬೋದು ನೀವಿಲ್ಲಿ ಕಾರ್ಯಕ್ರಮ ಉದ್ಘಾಟನೆ ನಡೆಸಿದ್ದಾರೆ. ಬನ್ನಿ ಗೈಸ್, ಮುಂದೆ ನೋಡೋಣ. ಆತನ ತನು ಶುದ್ಧ, ಆತನ ಮನಸ್ಸು ಶುದ್ಧ, ಆತನ ಭಾವ ಶುದ್ಧ. ಆತನ ಮನೆ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ ನೋಡ ಕೂಡಲ ಸಂಗಮ ದೇವ ಬಸವಾದಿ ಶಿವಶರಣರನ್ನ, ಪೂಜ್ಯ ಗುರುದೇವರನ್ನ, ನಮ್ಮ ಬೇಬಿ ಬೆಟ್ಟದ ಗುರು ಪರಂಪರೆಯನ್ನ ಎನ್ನರನ್ನು ಸ್ಮರಿಸಿ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಲೋಕಸಭಾ ಸದಸ್ಯರಾದಂತಹ ಸುನಿಲ್ ಬೋಸ್ರವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ಬಹುಮಾನ ಸ್ವೀಕರಿಸಲು ಬಂದಂತಹ ಕಾಯ್ದು ಕುಳಿದಂತಹ ಎಲ್ಲ ರೈತಾಪಿ ವರ್ಗದವರೇ ಹಾಗೂ ಬನ್ನೂರು ಗ್ರಾಮದ ಎಲ್ಲ ಗ್ರಾಮಸ್ಥರೇ, ತಾಯಂದಿರೇ, ಪ್ರೀತಿಯ ಮಕ್ಕಳೇ, ನಿಮ್ಮ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ನಮ್ಮ ಜನಪರ ನಾಡಿನಲ್ಲಿ ಸೊ ಗಾಯ್ಸ್, ಅಲ್ಲಿ ಭಾಷಣ ನಡೀತಾ ಇರಲಿ. ನಾವು ಹಂಗೆ ಇಲ್ಲಿ ಮೂವಿನ ಫ್ರೀ ಪ್ರಮೋಷನ್ ಮಾಡ್ಬಿಡೋಣ. ದಯವಿಟ್ಟು ಎಲ್ಲರೂ ನಮ್ಮ ರಾಜು ಜೇಮ್ಸ್ ಕನ್ನಡ ಮೂವಿನ ನೋಡಿ ಹಾರೈಸಿ ಕೇಳ್ಕೊಡ್ತಾ ಇದ್ದೀನಿ. ಫ್ರೀ ಪ್ರಮೋಷನ್ ಯಾವುದೇ ಪೇಡ್ ಪ್ರಮೋಷನ್ ಅಲ್ಲ. ಹಿರಿಯರು ಮಾತಾಡ್ತಾರೆ. ಒಂದು ದನಗಳ ಸುಮಾರು ಬನ್ನೂರಿಂದ ಕಡಿಮೆ ಅಂದ್ರೂ ಒಂದು 50 ಜೊತೆ ಎತ್ತು ಬರ್ತವೆ ನಮ್ಮ ಬೇಬಿ ಬೆಟ್ಟ ಜಾತ್ರೆ. ದಿನೇ ಜಾಸ್ತಿ ಆಗ್ಬೇಕು. ನಾನು ಮೊನ್ನೆ ಸುತ್ತೂರು ಜಾತ್ರೆಯಲ್ಲಿ ಹೋಗಿ ರಾಹುಲ್ ಅವ್ರ ಗೌಡ ಅವರವರ ಒಂದು ದನಗಳ ಗೊಂದಿಗೆ ನಾನು ಭೇಟಿ ಕೊಟ್ಟಿದ್ದೆ. ದನಗಳನ್ನ ನೋಡಿ ಬುದ್ಧಿ ಯಾವತ್ತು ರಾಹುಲ್ ಗೌಡರು ಹೇಳಿದ್ರು, ಬುದ್ಧಿ ಈ ಸರಿ ಈ ಬಾರಿನೂ ಸಹ ನಮ್ಮ ಬನ್ನೂರಮ್ಮನ ಜಾತ್ರೆ ಮಾಡ್ತೀವಿ, ಅಲ್ಲೂ ಸಹ ದನಗಳ ಜಾತ್ರೆ ಇದು ಭಾಷಣ ಮಾಡುವಂತ ವೇದಿಕೆ ಅಲ್ಲ. ಪಾಪ ನಮ್ಮ ರೈತರು ಆಗ್ಲಿಂದ ಕಾಯ್ದಿದ್ದಾರೆ, ಅವ್ರಿಗೆ ಬಹುಮಾನ ವಿತರಣೆ ಮಾಡುವಂಥದ್ದು. ಈಗಾಗಲೇ ತಮ್ಮೆಲ್ಲ ಕುರಿತು ನಮ್ಮ ಬೇಬಿ ಮಠದ ಸ್ವಾಮಿಗಳು ಅವರ ಆಶೀರ್ವಾದವನ್ನ ಮಾಡಿದ್ದಾರೆ. ಹಳ್ಳಿಕಾರರ ಬಗ್ಗೆ, ರೈತರಿಗೆ ಯಾವ ರೀತಿ ಹಸುಗಳಾದ ದನಗಳು ಯಾವ ರೀತಿ ಸ್ನೇಹಿತರಾಗಿ ಅವ್ರ ಜೊತೆ ಇರ್ತಾರೆ ಅಂತ ಅವ್ರು ಹೇಳಿದ್ದಾರೆ. ನಾನು 2 ಮಾತು ಹೇಳಿ ಮುಗಿಸಿ ಬಹುಮಾನನ ವಿತರಣೆ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಸುಮಾರು 70% ಭಾಗದಷ್ಟು ರೈತರೇ ಇರುವಂಥದ್ದು. ತಾವೆಲ್ಲ ಒಂದು ರೈತ ಗೀತೆ ಹಾಕಿದ್ರೆ ಅದರಲ್ಲೊಂದು ಮಾತು ಬರುತ್ತೆ, ಏನೇ ಆದ್ರೂ ಕೂಡ ರೈತ ತನ್ನ ವ್ಯವಸಾಯವನ್ನ ಬಿಡೋದಿಲ್ಲ ಅನ್ನೋ ಒಂದು ಮಾತು ಬರುತ್ತೆ. ಗುರು ಮಾತಾಡ್ತಿರ್ಬೇಕಾದ್ರೆ ಪಟ್ಟಂತ ಕರೆಂಟ್ ಹೋಯ್ತು. ಮೊದಲೇ ಮಾತಾಡ್ತಿರೋರು ಕಾಂಗ್ರೆಸ್ ಸರ್ಕಾರದವರು. ಒಂದೇ ಒಂದು ಕಾಲು ನೋಡು ಗುರು, ಕರೆಂಟು ಪಟ್ಟಂತ ಹೆಂಗ್ ಬಂತು. 200 ಯೂನಿಟ್ ಉಚಿತ ಕರೆಂಟ್, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಇದು. ಗಾಯ್ಸ್, ಫೈನಲಿ ಎಲ್ಲ ನಮ್ಮ ರೈತ ಬಾಂಧವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಇಲ್ಲಿ 5 ಜನಕ್ಕೆ ಕುಣಿಸಿ ಸನ್ಮಾನ ಮಾಡಿ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ನಮ್ಮ ಸುನಿಲ್ ಬಾಸ್ ಅವರು ನೇತೃತ್ವದಲ್ಲಿ ಮಾಡಿರುವಂಥ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ದಯಮಾಡಿ ವೇದಿಕೆ ಬಲಭಾಗ ಬಂದು ನಿಂತ್ಕೊಳ್ಳಿ ಸರ್. ಮುಂದಿನ ಹಂತದವರು ಗೊಂದಲ ಬೇಡ. ಟೋಕನ್ ನಂಬರ್ 209 ಮಹಾದೇವ ಸನ್ ಆಫ್ ಸಣ್ಣಯ್ಯ ಬೀಡನಹಳ್ಳಿ. ಟೋಕನ್ ನಂಬರ್ 20 ಒನ್ನೇಗೌಡ ಸನ್ ಆಫ್ ನಾಗರಾಜು ಬನ್ನೂರು ಹೋಬಳಿ ಹನುಮನಾಳು. ದಯಮಾಡಿ ವೇದಿಕೆ ಮುಂದಿರುವ ಎಲ್ಲ ನನ್ನ ರೈತ ಬಂಧುಗಳು ಇವರಿಗೆ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಸುಗಳ ವಿಭಾಗದಲ್ಲಿ ಟೋಕನ್ ನಂಬರ್ 261 ಲೋಕೇಶ್ ಸನ್ ಆಫ್ ರಾಜಗೌಡ ದೊಡ್ಡ ಅಲಿಚಿಗೆರೆ. ದಯಮಾಡಿ ಅವರ ವೇದಿಕೆಯ ಬಲಭಾಗ ಬನ್ನಿ. 312 ಮಂಜ ಸನ್ ಆಫ್ ಮೊಗಣ್ಣಗೌಡ ಬೋಕಲ್ಕೆರೆ. ನಂಬರ್ 173 ನಟರಾಜ್ ಸನ್ ಆಫ್ ಸಿದ್ದೇಗೌಡ ಬನ್ನೂರು 70. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಬನ್ನೂರು ಹೇಮಾದ್ರಂಬ ಭಾರೀ ದನಗಳ ಜಾತ್ರೆಯಲ್ಲಿ ಭಾಗವಹಿಸಿದಂತಹ ರೈತರಿಗೆ 1 ಗ್ರಾಮ್ ಚಿನ್ನದ ನಾಣ್ಯವನ್ನು ಕೊಟ್ಟು ಮತ್ತು ಸನ್ಮಾನದ ಮೂಲಕ ಅವರನ್ನು ಗೌರವಿಸಲಾಗಿದೆ. ವಿಜೇತ ರೈತ ಬಂಧು
ಚಾಂಪಿಯನ್ಸ್ಗಳ ಬೆಂಗಳೂರು ಚಾಂಪಿಯನ್ ಆಗಿರುವಂತಹ ನಮ್ಮ ಬೆಂಗಳೂರಿನ ಕುಂಬಳಗೋಡಿನ ರಾಸುಗಳಿಗೆ ಮೊದಲನೇ ಬಹುಮಾನ ದೊರಕಿದೆ. ನೋಡ್ಬೋದು ಇಲ್ಲಿ ಸುನೀಲ್ ಬ್ರಾಸ್ ಅವರು ಪ್ರಶಸ್ತಿ ಪತ್ರ ನೀಡುವ ಮೂಲಕ ಅವರನ್ನು ಗೌರವಿಸಲಾಗಿದೆ. ಸೊ ಏನಪ್ಪ ಸೈಕ್ ಅಂದರೆ ನಾವು ಮೊದಲೇ ಸೈಕ್ಗಳು ನೋಡ್ತಿದ್ರಲ್ಲ, ಯಾರೋ ಮಾಡ್ತಿದ್ದ ಕಾರ್ಯಕ್ರಮದ ಮಧ್ಯ ಏನು ನಾವೇ ಮಾಡ್ತಿರೋ ಥರ ಪೋಸ್ ಕೊಟ್ಕೊಂಡು ಹೆಂಗೆ ನಿಂತಿದ್ದೀನಿ ಅಂತ ಸ್ಟೇಜ್ ಮೇಲೆ ಹತ್ತು ಸೀದಾ ವಿಡಿಯೋ ಮಾಡು ಅಷ್ಟೇ, ಇನ್ನೇನಿಲ್ಲ. ಸ್ನೇಹಿತರೆ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.